1ನೇ ಸಾಮುವೇಲ ಗ್ರಂಥವು 2ನೇ ಅಧ್ಯಾಯ 30ನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ. ನಿನ್ನ ಗೋತ್ರದವರು ಸಂತಾನದವರು ನಿರಂತರವು ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ಇಸ್ರಾಯೇಲ್ ದೇವರಾದ ಯೆಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ, ಅದು ನನಗೆ ದೂರವಾಗಿರಲಿ. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ಇಲ್ಲಿ ದೇವರು ಏನಂತ ಹೇಳ್ತಾನ, ನನ್ನನ್ನು ಸನ್ಮಾನಿಸಿದವ್ರನ್ನ ನಾನು ಸನ್ಮಾನಿಸ್ತೀನಿ, ನನ್ನ ತಿರಸ್ಕರಿಸಿದವ್ರನ್ನ ನಾನು ತಿರಸ್ಕರಿಸ್ತೀನಿ ಅಂತ ಹೇಳ್ತಾನೆ. ಯಾರಿಗೆ ಹೇಳ್ತಾನೆ ನಿಮ್ಮ ಮಾತಿಲ್ಲಿ? ಏಲಿಯನೋ ಯಾಜಕನೇ ಹೇಳ್ತಾನ. ಏಲಿಯನ ಯಾಜಕಿ, ನೀನು ಸಂತಾನ, ನೀವೆಲ್ಲರೂ ಕೂಡ ನನ್ನನ್ನು ನೀವು ಸನ್ಮಾನಿಸಿದರೆ ನಾನು ನಿಮ್ಮನ್ನು ಸನ್ಮಾನಿಸ್ತೀನಿ, ನನ್ನನ್ನು ನೀವು ತಿರಸ್ಕರಿಸಿದ್ರೆ ನಾನು ಕೂಡ ನಿಮ್ಮನ್ನು ತಿರಸ್ಕರಿಸ್ತೀನಿ ಅಂತ ಹೇಳ್ತಾನೆ. ಇದು ಏಲಿ ಪ್ರವಕ್ತಗೂ ಒಂದೇ ಅಲ್ಲ, ಇಲ್ಲಿ ಏಲಿ ಯಾಜಕನು ಒಂದೇ ಹೇಳ್ತಿಲ್ಲ, ಇದು ನಮಗೆ ಕೂಡ ಹೇಳ್ತಾನ. ಏನಂತ ಹೇಳ್ತಾನ? ನೀನು ನನ್ನ ಸನ್ಮಾನಿಸಿದ್ರೆ ನಾನು ಕೂಡ ನಿನ್ನ ಸನ್ಮಾನಿಸ್ತೀನಿ, ನೀನು ನನ್ನ ತಿರಸ್ಕರಿಸಿದ್ರೆ ನಾನು ಕೂಡ ನಿನ್ನ ತಿರಸ್ಕರಿಸ್ತೀನಿ ಅಂತೇಳಿ ನಮಗೆ ಕೂಡ ಹೇಳುತ್ತದನ. ಮತ್ತು ನಾವು ಹೆಂಗೆ ದೇವ್ರನ್ನ ಸನ್ಮಾನಿಸ್ಬೇಕು? ದೇವ್ರನ್ನ ಸನ್ಮಾನಿಸುವುದಂದ್ರೆ ಏನು? ದೇವ್ರನ್ನ ಸನ್ಮಾನಿಸುವುದಂದ್ರೆ ಏನಪ್ಪ ಅಂತ ಹೇಳಿದ್ರೆ, ಮೊದಲನೇದು ದೇವರ ವಾಕ್ಯಗೆ ವಿಧೇಯರಾಗಿ ನಡೆಯುವುದೇ ದೇವರನ್ನ ಸನ್ಮಾನಿಸುವುದು. ಏನು? ನಾವು ದೇವರ ಆಜ್ಞೆಗಳಿಗೆ, ದೇವರ ವಾಕ್ಯಗೆ ವಿಧೇಯರಾಗಿ ನಾವು ನಡೆದಾಗ ದೇವ್ರನ್ನ ನಾವು ಸನ್ಮಾನಿಸುವಂಥವರಾಗ್ತೀವಿ. ಅದೇ ರೀತಿಯಲ್ಲಿ ಎರಡನೇದು, ನಾವು ಪ್ರಜೆಗಳ ಮುಂದೆ ದೇವರ ನಾಮಗ ಮಹಿಮಕರವಾಗಿ ಜೀವಿಸಬೇಕು. ನಮ್ಮ ಕುಟುಂಬದಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಬಂಧುಗಳ ಮಧ್ಯದಲ್ಲಿ, ನಮ್ಮ ಸ್ನೇಹಿತರ ಮಧ್ಯದಲ್ಲಿ, ಪ್ರಜೆಗಳ ಮಧ್ಯದಲ್ಲಿ ದೇವರ ನಾಮಗ ಮಹಿಮಕರವಾಗಿ ನಾವು ಜೀವಿಸ್ಬೇಕು. ಅದು ಕೂಡ ದೇವರಿಗೆ ನಾವು ಸನ್ಮಾನ ಮಾಡುವಂಥವ್ರಾಗಿರ್ತೀವಿ. ದೇವರ ವಾಕ್ಯಗೆ ವಿಧೇಯರಾಗಿ ನಡೆಯೋರು ಯಾರಪ್ಪ? ಯಾರು ನಡೀತಾರ? ದೇವರ ವಾಕ್ಯಗೆ ವಿಧೇಯರಾಗಿ ಯಾರು ನಡೀತಾರ ಅಂತ ಹೇಳಿದ್ರೆ, ಯೋಹಾನ ಒಂದು ಮಾತು ಹೇಳ್ತಾನೆ. ಯೋಹಾನ ಗ್ರಂಥವು 14ನೇ ಅಧ್ಯಾಯ 15ನೇ ವಚನ ನಾವು ನೋಡೋದಾದ್ರೆ, ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ. ಯಾರು ದೇವರ ಆಜ್ಞೆಗಳು ಕೈಕೊಂಡು ನಡೀತಾರಂತ? ದೇವರ ವಾಕ್ಯಕ್ಕೆ ವಿಧೇಯರಾಗಿ ಯಾರು ನಡೀತಾರಂತ? ನೀವು ನನ್ನನ್ನು ಪ್ರೀತಿಸುವವರಾದರೆ. ಯಾರು ದೇವ್ರನ್ನ ಪ್ರೀತಿಸ್ತಾರೋ, ಯಾರು ದೇವ್ರನ್ನ ಇಷ್ಟಪಡ್ತಾರೋ, ಹೃದಯಪೂರ್ವಕವಾಗಿ ಯಾರು ದೇವ್ರನ್ನ ಪ್ರೀತಿಸ್ತಾರೋ ಅವರೇ ದೇವರ ಆಜ್ಞೆಗಳು ವಿಧೇಯರಾಗಿ ನಡೀತಾರಂತ. ಮತ್ತೆ ನಾವು ಹೃದಯಪೂರ್ವಕವಾಗಿ ದೇವ್ರನ್ನ ಪ್ರೀತಿಸುವಂಥವ್ರಾಗಿವ? ನಾವು ಹೃದಯಪೂರ್ವಕವಾಗಿ ದೇವ್ರನ್ನ ಪ್ರೀತಿಸುವಂಥವ್ರು ಆಗಿಲ್ಲ ಅಂದರೆ ನಾವು ದೇವರ ಆಜ್ಞೆಗಳು ವಿಧೇಯರಾಗಿ ನಡೀತಿಲ್ಲ. ಇನ್ನೊಂದು ಮಾತು ಹೇಳ, ನಾವು ದೇವರ ಆಜ್ಞೆಗಳು ವಿಧೇಯರಾಗಿ ನಾವು ನಡೆಯಕ್ಕೆ ಆಗ್ತಿಲ್ಲ ಅಂದರೆ ನಾವು ದೇವ್ರನ್ನ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಇನ್ನೂ ನಾವು ಪ್ರೀತಿ ಮಾಡ್ತಿಲ್ಲ ಅಂತ ಅರ್ಥ. ನಾವು ಅನ್ಕೋಬೋದು, ನಾನು ದೇವ್ರನ್ನ ಎಷ್ಟು ಪ್ರೀತಿ ಮಾಡ್ತೀನೋ ಗೊತ್ತಾ ಬ್ರದರ್, ನನಗೆ ದೇವರಂದ್ರೆ ಎಷ್ಟು ಇಷ್ಟ ಗೊತ್ತಾ, ನನಗೆ ಎಲ್ಲರಿಗಿಂತ ನನಗೆ ದೇವರೇ ಪ್ರಾಮುಖ್ಯ, ಎಲ್ಲರಿಗಿಂತ ನನಗೆ ದೇವರೇ ಇಷ್ಟ, ಎಲ್ಲರಿಗಿಂತ ನಾನು ದೇವರಂದ್ರೇ ನನಗೆ ಪ್ರಾಣ ಹೇಳ್ತೀವಿ, ಎಲ್ಲರ್ತಾಗ ಹೇಳ್ತೀವಿ. ನೀನು ಅಷ್ಟು ಪ್ರಾಣ, ಅಷ್ಟು ಪ್ರೀತಿ ಇದ್ರೆ ನೀನು ದೇವರ ಆಜ್ಞೆಗಳು ವಿಧೇಯರಾಗಿ ನಡೀತಿ, ದೇವರ ಆಜ್ಞೆ ವಿಧೇಯನಾಗಿ ನಡೀತಿ. ನೀನು ನಡೀತಿಲ್ಲ ಅಂದ್ರೆ ಅರ್ಥ ಏನು ಗೊತ್ತಾ? ನೀನು ದೇವ್ರನ್ನ ಪರಿಪೂರ್ಣವಾಗಿ ಪ್ರೀತಿ ಮಾಡ್ತಿಲ್ಲ ಅಂತ ಅರ್ಥ. ನೀನು ಸುಮ್ಮನೆ ಹೇಳ್ಕೋಬೋದು, ನಿನ್ನ ಮನಸ್ಸಿಗೆ ಕೂಡ ನೀನು ಸುಮ್ಮನೆ ಹೇಳ್ಕೋಬೋದು, ನನಗೆ ದೇವರಂದ್ರೆ ಫುಲ್ ಇಷ್ಟ, ದೇವ್ರಂದ್ರೆ ನಾನು ದೇವ್ರ ಬಿಟ್ಟು ಒಂದು ಕ್ಷಣ ಕೂಡ ಬದುಕೋಕ್ಕಾಗೋದಿಲ್ಲ ಅಯ್ಯೋ ಅಂತ ಆರಾಧನೆ ಮಾಡ್ಬೋದು. ನೀನು ಎಷ್ಟು ಆರಾಧನೆ ಮಾಡಿ ಎಷ್ಟು 4 ಜನಕ್ಕೆ ಹೇಳಿದ್ರು ಕೂಡ ದೇವ್ರ ಆಜ್ಞೆಗೆ ವಿಧೇಯಳಾಗಿ, ದೇವ್ರ ಆಜ್ಞೆಗೆ ವಿಧೇಯನಾಗಿ ನೀನು ನಡೆದಿಲ್ಲ ಅಂದರೆ ದೇವ್ರ ಪ್ರೀತಿ ನಿನ್ನಲ್ಲಿ ಇಲ್ಲ ಅಂತ ಅರ್ಥ. ಈಗ ದಾವೀದನು ಇರ್ತಾನ, ದಾವೀದನು ಚಿಕ್ಕಂದಿನಿಂದಾಗಿದ್ದ ದೇವ್ರ ಆಜ್ಞೆಗಳಿಗೆ ವಿಧೇಯನಾಗಿ ನಡ್ಕೋಂತ ಬರುತ್ತಿರ್ತಾನೆ. ದೇವ್ರ ಆಜ್ಞೆಗಳಿಗೆ ವಿಧೇಯನಾಗಿ ನಡ್ಕೋಂತ ಬರುತ್ತಿರುವಾಗ ದಾವೀದನ ಕೈಲಿದ್ದ ಗೊಲ್ಯಾತನ ದೇವರು ಹಠಮಾರಿಸ್ತಾನ. ಸೌಲಿಗೆ ದ್ವೇಷ ಹುಟ್ಟುತ್ತೆ. ಸೌಲ್ ಏನು ಮಾಡ್ತಾನೆ? ದಾವೀದನ ಸಾಯಿಸ್ಬೇಕಂತ ನೋಡ್ತಾನೆ. ದಾವೀದನ ಸಾಯಿಸ್ಬೇಕಂತೇಳಿ ನೋಡಿದಾಗ ಕೆಲವೊಂದು ಟೈಮ್ನಲ್ಲಿ ಸೌಲು ದಾವೀದ ಕೈನಲ್ಲಿ ಸಿಕ್ಕಿದಾಗ ಎಲ್ಲರೂ ಹೇಳ್ತಾರ, ನಿನ್ನ ಕೈ ಸಿಕ್ಕೇನಲ್ಲ, ದೇವರೇ ನಿನ್ನ ಕೈಗೆ ಕೊಟ್ಟನ, ಇನ್ನು ಇವ್ನು ಸಾಯಿಸ್ಬಿಡು, ರಾಜ್ಯ ನಿಂದೆ ಅಲ್ಲ, ನೀನು ಸಿಂಹಾಸನ ಎಕ್ಕಬೋದಲ್ಲ ಅಂತ ಹೇಳಿ ಹೇಳ್ತಾರ. ಆದರೆ ದಾವೀದನ ಏನಂತ ಹೇಳ್ತಾನೆ ಗೊತ್ತಾ? ದೇವರು ಅಭಿಷೇಕಿಸಿರುವಂಥ ವ್ಯಕ್ತಿ ಮೇಲೆ ನಾವು ಕೈ ಹಾಕಬಾರ್ದು. ಅಂದರೆ ಎಷ್ಟು ದೇವ್ರನ್ನ ಪ್ರೀತಿ ಮಾಡ್ತಿದ್ರೆ ದಾವೀದು ದೇವ್ರ ಆಜ್ಞೆಗೆ ವಿಧೇಯನಾಗಿ ನಡೀತಾನ. ಸಾಯಿಸ್ಬೋದಲ್ಲ, ಅಲ್ಲಿ ಪಕ್ಕಕ್ಕೆ ಅದನ್ನಲ್ಲ, ಕ್ರೂರವಾಗಿ ದಾವೀದನ ಸಾಯಿಸ್ಬೇಕಂತ ಹುಡುಕ್ತದನಲ್ಲ, ಶತ್ರುನೇ ಕೈಗೆ ಸಿಕ್ಕಾನಲ್ಲ. ಮತ್ತು ಸಿಕ್ಕಿದಾಗ ದಾವೀದ ಏನು ಮಾಡ್ತಾನ? ನನ್ನ ದೇವ್ರನ್ನ ನಾನು ಬಾಧೆ ಪಡಿಸೋದು, ನನ್ನ ದೇವ್ರನ್ನ ನಾನು ದುಃಖ ಪಡಿಸೋದು ನನಗಿಷ್ಟ ಇಲ್ಲ. ದೇವರು ಅಭಿಷೇಕಿಸಿರುವಂಥ ವ್ಯಕ್ತಿ ಮೇಲೆ ನಾವು ಕೈ ಹಾಕಬಾರ್ದು.
ನಾನು ದೇವರ ಆಜ್ಞೆಗೆ ವಿಧೇಯನಾಗೇ ನಡೀತೀನಿ, ನಾನು ದೇವ್ರಿಗೆ ಸಂತೋಷಕರವಾಗಿ ನಾನು ಜೀವಿಸ್ತೀನಿ ಅಂತೇಳಿದು ದಾವೀದು ಏನು ಮಾಡ್ತಾನೆ ಗೊತ್ತಾ? ಸೌಲ ಮೇಲೆ ಕೈ ಹಾಕ್ದಾಗ ವಾಪಸ್ ಬರ್ತಾನೆ. ಯಾಕೆ ಬರ್ತಾನ? ದೇವ್ರನ್ನ ಪ್ರೀತಿ ಮಾಡ್ಯಾನ. ಆ ಪ್ರೀತಿ ಮಾಡೋವಂಥ ಮನಸ್ಸು ದೇವರ ಆಜ್ಞೆಗೆ ವಿಧೇಯನಾಗಿ ನಡೆಯೋಂಗೆ ಮಾಡತ್ತೆ. ಆಮೆನ್, ಹಲ್ಲೆಲೂಯಾ. ನೀನು ನಿಜವಾಗ್ಲೂ ದೇವ್ರನ್ನ ಪ್ರೀತಿ ಮಾಡ್ತಿದ್ರೆ, ನಿಜವಾಗ್ಲೂ ನಿನ್ನ ಮನಸ್ಸಲ್ಲಿ ದೇವ್ರ ಮೇಲೆ ನಿನಗೆ ಪ್ರೀತಿ ಇದ್ದರೆ ನೀನೇನು ಮಾಡ್ತೀವಿ ಗೊತ್ತಾ? ದೇವ್ರ ಆಜ್ಞೆಗಳು ವಿಧೇಯಳಾಗಿ ನಡೆಯಕ್ಕೆ ನೀನು ಇಷ್ಟಪಡ್ತೀವಿ. ಒಂದ್ಸರಿ ಪರೀಕ್ಷಿಸ್ಕೊ, ನಮ್ಮನ್ನು ನಾವು ಪರೀಕ್ಷಿಸ್ಕೊಳೋಣ. ಹೆಂಗೆ ನಾವು ಜೀವಿಸ್ತಿದ್ದೀವಿ? ನಿಜವಾಗ್ಲೂ ನಮ್ಮ ಮನಸ್ಸಾಕ್ಷಿಗೆ ನಾವು ಕೇಳೋದಾದರೆ ನಾವು ದೇವ್ರ ಆಜ್ಞೆಗೂ ವಿಧೇಯರಾಗಿ ನಾವು ನಡೀತಿದ್ವಾ? ದೇವ್ರ ಇಷ್ಟಕರವಾಗಿ ನಾವು ನಡೀತಿದ್ವಾ? ದೇವರು ಆ ವಾಕ್ಯಗೆ ವಿಧೇಯರಾಗಿ ವಾಕ್ಯ ಹೇಳಿದ ಪ್ರಕಾರ ನಮ್ಮ ಜೀವಿತ ಆಯ್ತಾ? ಒಂದ್ಸರಿ ಪರಿಶೀಲಿಸ್ಕೊಳ್ಳೋಣ. ಇಲ್ಲ ಅಂದರೆ ಅರ್ಥ ಏನು ಗೊತ್ತಾ? ನಾವು ದೇವ್ರನ್ನ ಪ್ರೀತಿಸ್ತಿಲ್ಲ ಅಂತ ಅರ್ಥ. ನಾವು ಅನ್ಕೊತಿದ್ದೀವಿ ಅಷ್ಟೇ ಪ್ರೀತಿ ಮಾಡ್ತಿದ್ದೀವಿ ಅಂತೇಳಿ. ನಿಜವಾಗ್ಲೂ ಪ್ರೀತಿ ಮಾಡೋಣ ಏನು ಮಾಡ್ತಾನಂತ? ದೇವ್ರ ಆಜ್ಞೆಗಳು ವಿಧೇಯನಾಗಿ ಕೈಕೊಂಡು ನಡೀತಾನಂತೇಳಿ ವಾಕ್ಯ ಆಯ್ತು. ಮತ್ತು ನಾವು ಹೆಂಗಿದ್ದೀವಿ? ಯೋಸೆಫ್ ಏನು ಮಾಡ್ತಾನ? ಯೋಸೆಫು ದೇವ್ರನ್ನ ಎಷ್ಟೋ ಪ್ರೀತಿ ಮಾಡ್ತಾನೆ. ಆ ಪ್ರೀತಿ ಮಾಡುವಂಥ ಯೋಸೆಫು ಫೊತಿಫರ್ ಹೆಂಡತಿ ಬಂದು ವ್ಯಭಿಚಾರ ಮಾಡೋಕ್ಕೆ ಕರೆದಾಗ ಕೂಡ ಯೋಸೆಫ್ ಏನು ಮಾಡ್ತಾನೆ ಗೊತ್ತಾ? ಬೇಡ ಅಂಥೇಳಿ ಅಲ್ಲಿಂದ ಓಡಿ ಬರ್ತಾನೆ. ಯಾಕೆ? ದೇವ್ರ ಆಜ್ಞೆಗೆ ವಿಧೇಯರಾಗಿ ನಾವು ನಡಿಬೇಕು, ದೇವರಿಗೆ ಅವಿಧೇಯರಾಗಿ ನಾವು ನಡಿಬಾರ್ದು ಅಂತೇಳಿ ಅಲ್ಲಿಂದ ಓಡಿ ಹೋಗ್ತಾನೆ. ಯಾಕೆ ಓಡಿ ಹೋಗ್ತಾನ? ದೇವ್ರ ಆಜ್ಞೆಗೆ ಎದಕ್ಕೆ ವಿಧೇಯನಾಗನ? ದೇವ್ರನ್ನ ಇಷ್ಟಪಟ್ಟನ. ಯೋಸೆಫ್ ಮನಸ್ಸಲ್ಲಿ ದೇವ್ರ ಮೇಲೆ ಅಷ್ಟು ಪ್ರೀತಿ ಐತೆ, ಅದಕ್ಕೆ ದೇವ್ರ ಆಜ್ಞೆಗೆ ವಿಧೇಯನಾಗಿ ಯೋಸೆಫ್ ನಡೆದಾನ. ದೇವರು ಸಿಂಹಾಸನ ಎಕ್ಕಿಸ್ತಾನ ಯಾರನ್ನ? ಯೋಸೆಫ್ನ. ದಾವೀದು ಅದೇ ರೀತಿಯಲ್ಲಿ ದೇವ್ರ ಆಜ್ಞೆಗೆ ವಿಧೇಯನಾಗಿ ನಡೆದಾನ. ದಾವೀದನು ಕೂಡ ದೇವ್ರ ಸಿಂಹಾಸನ ಎಕ್ಕಿಸ್ತಾನ. ಅದಕ್ಕೆ ಹೇಳ್ತಾನೆ, ನೀವು ನನ್ನ ಸನ್ಮಾನಿಸಲಿ, ನಾನು ನಿನ್ನ ಸನ್ಮಾನಿಸ್ತೀನಿ. ನೀವು ನನ್ನ ಆಜ್ಞೆಗಳು ವಿಧೇಯರಾಗಿ ನಡೆದಿರನ್ಕೋ, ನಾನು ನಿಮ್ಮನ್ನು ಉನ್ನತ ಸ್ಥಾನದಲ್ಲಿ ಇಡ್ತೀನಿ, ನಾನು ನಿಮ್ಮನ್ನು ಆಶೀರ್ವದಿಸ್ತೀನಿ. ಆಶೀರ್ವಾದದಿಂದ ನಾವು ಓಡೋಗೋದಲ್ಲ. ನೀನು ದೇವ್ರ ಆಜ್ಞೆಗಳು ವಿಧೇಯನಾಗಿ ನೀನು ನಡಿ, ಆಶೀರ್ವಾದವೇ ನಿನ್ನಿಂದ ಓಡಿಬಾರ್ದು. ಆಮೆನ್, ಹಲ್ಲೆಲೂಯಾ. ನಾವು ಆಶೀರ್ವಾದದಿಂದ ಓಡೋಗೋದು ಬೇಕಾಗಿಲ್ಲ. ದೇವ್ರ ಆಜ್ಞೆಗಳ ಪ್ರಕಾರ ನಾವು ನಡೆದೀವಂದ್ರೆ, ದೇವ್ರ ಇಷ್ಟಾನುಸಾರ ನಾವು ನಡೆದೀವಂದ್ರೆ, ದೇವ್ರ ಮನಸ್ಸು ಪೂರ್ತಿಯಾಗಿ ನಾವು ಪ್ರೀತಿ ಮಾಡಿವಂದ್ರೆ ಪ್ರತಿ ಆಶೀರ್ವಾದ ನಮ್ಮಿಂದ ಓಡಿಬಾರ್ದು. ನಾವು 10% ಮಾಡಿವಂದ್ರೆ 100% ನಮ್ಮಲ್ಲೇ ಮಾಡ್ತಾನೆ. ಆಮೇನ್, ಹಲ್ಲೆಲೂಯಾ. ಅದು ನಂಬಿಗಸ್ತನಾತ. ನೀನು ಸ್ವಲ್ಪ ಮಾಡಿದ್ರೆ ಅದು ಉನ್ನತವಾಗಿ ಆಶೀರ್ವದಿಸ್ತಾನೆ. ನೀನು ಸ್ವಲ್ಪ ಘನಪಡಿಸೋದಲ್ಲ. ಮತ್ತೆ ನಾವು ಸ್ವಲ್ಪ ಘನಪಡಿಸಿ ನಾವು ಉನ್ನತ ಆಶೀರ್ವದಿಸ್ತಾನೆ ಅಂತಲ್ಲ. ನೀನು ಎಷ್ಟು ಅದನ್ನ ಸನ್ಮಾನಿಸ್ಬೇಕಂತೇಳಿ ಪ್ರಯಾಸ ಪಡ್ತೀವೋ, ಆ ನಿನ್ನ ಆಸಕ್ತಿ, ಆ ಒಂದು ಮನಸ್ಸು ಎಲ್ಲ ನೋಡ್ತಾನೆ ದೇವರು. ಎಲ್ಲ ಪರಿಶೀಲಿಸಿ ನಿನ್ನ ಮನಸ್ಸಿನಾಗಿರೋ ಆಸೆನ ನೋಡಿ ಆಸೆಗೆ ತಕ್ಕಂತೆ ದೇವರು ಆಶೀರ್ವದಿಸ್ತಾನೆ. ಆಮೆನ್.